ನೀವು ಗಮನಿಸಿದ್ದೀರಾ? ಇವಾಗ ನ್ಯೂಸ್ನಲ್ಲಿ ದುಬೈ, ಸೌದಿ, ಇರಾನ್, ಇರಾಕ್ ಕಡೆ ಟೆನ್ಷನ್ ಮತ್ತು ವಾರ್ ತರಹ ಸಿಚುವೇಶನ್ ನಡೆಯುತ್ತಿದೆ. ಆದರೆ ಒಂದು ಡೌಟ್, ಅಲ್ಲಿ ವಾರ್ ನಡೆಯುತ್ತಿದ್ದರೆ ಇಲ್ಲಿ ಇಂಡಿಯಾನಲ್ಲಿ ಗ್ಯಾಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಗುತ್ತಿದೆ? ಅಲ್ಲಿ ಪ್ರಾಬ್ಲಮ್, ಇಲ್ಲಿ ಎಫೆಕ್ಟ್ ಯಾಕೆ ಅಂತ ಸಿಂಪಲ್ ಆಗಿ ನೋಡೋಣ ಬನ್ನಿ. ಕಂಟ್ರೀಸ್, ಮೊದಲು ಯಾವ ಯಾವ ದೇಶಗಳಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕತಾರ್, UAE, ಇಸ್ರೇಲ್ ಮತ್ತಷ್ಟು ನೇಬರ್ ಕಂಟ್ರೀಸ್. ಇವೆಲ್ಲ ಮಿಡಲ್ ಈಸ್ಟ್ ರೀಜನ್ನಲ್ಲಿ ಬರುತ್ತವೆ. ಇಲ್ಲಿ ಟೆನ್ಷನ್ ಜಾಸ್ತಿ ಆದರೆ ವರ್ಲ್ಡ್ಗೆ ಎಫೆಕ್ಟ್ ಆಗುತ್ತದೆ. ಇಂಡಿಯಾ ಡಿಪೆಂಡೆನ್ಸಿ. ಇಂಡಿಯಾಗೆ ಬೇಕಾಗುವ ಆಯಿಲ್, ಗ್ಯಾಸ್ ನಮ್ಮ ದೇಶದಲ್ಲಿ ಫುಲ್ ಸಿಗೋದಿಲ್ಲ. ಅದಕ್ಕೆ ನಾವು ಸೌದಿ, ಇರಾಕ್, UAE, ಕತರ್ ಇವುಗಳಿಂದ ಆಯಿಲ್ ಮತ್ತು ಗ್ಯಾಸ್ ತರಿಸಿಕೊಳ್ಳುತ್ತೇವೆ. ಅಂದರೆ ನಾವು ಇವುಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇಂಪಾರ್ಟೆಂಟ್ ಸಿ ರೂಟ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಆಯಿಲ್ ಮತ್ತು ಗ್ಯಾಸ್ ಶಿಪ್ ಮೂಲಕ ಬರುತ್ತದೆ. ಮಿಡಲ್ ಈಸ್ಟ್ನಿಂದ ಇಂಡಿಯಾಗೆ ಬರೋದು ಒಂದು ಸ್ಮಾಲ್ ಸಿ ರೂಟ್ ಮೂಲಕ. ಅದನ್ನು ಸ್ಟ್ರೇಟ್ ಆಫ್ ಹಾರ್ಮುಸ್ ಅಂತ ಹೇಳ್ತಾರೆ. ಈ ರೂಟ್ ತುಂಬ ಇಂಪಾರ್ಟೆಂಟ್. ವರ್ಲ್ಡ್ ಆಯಿಲ್ ಹೆಚ್ಚು ಇದರಿಂದಲೇ ಹೋಗುತ್ತದೆ. ಇವಾಗ ಪ್ರಾಬ್ಲಮ್ ಏನಂದರೆ, ಈಗ ಅಲ್ಲಿ ಇರಾನ್ ಸೈಡ್ ಟೆನ್ಷನ್ ಇದೆ. ಶಿಪ್ಸ್ ಮೇಲೆ ಅಟ್ಯಾಕ್ ಆಗೋ ಫಿಯರ್ ಇದೆ. ಕೆಲವು ಶಿಪ್ಸ್ ಸ್ಲೋ ಆಗಿವೆ, ಕೆಲವು ಬರೋದಿಲ್ಲ. ಅಂದರೆ ಸಪ್ಲೈ ಕಡಿಮೆ ಆಗುತ್ತಿದೆ. ಈಗ ಸಿಂಪಲ್ ಲಾಜಿಕ್ ನೋಡಿ. ಸಪ್ಲೈ ಕಡಿಮೆ, ಡಿಮಾಂಡ್ ಸೇಮ್. ಆಗ ಏನಾಗುತ್ತದೆ? ಪ್ರೈಸ್ ಇನ್ಕ್ರೀಸ್ ಆಗುತ್ತದೆ. ಅದಕ್ಕೆ ಇಂಡಿಯಾನಲ್ಲಿ ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಎಲ್ಲದರ ಪ್ರೈಸ್ ಇನ್ಕ್ರೀಸ್ ಆಗುತ್ತಿದೆ. ನಾವು ವಾರ್ನಲ್ಲಿ ಇಲ್ಲ, ಆದರೆ ಇಂಡೈರೆಕ್ಟ್ಲಿ ಫುಲ್ ಎಫೆಕ್ಟ್ ಆಗುತ್ತಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮಿಡಲ್ ಈಸ್ಟ್ನಲ್ಲಿ ವಾರ್, ಟೆನ್ಷನ್, ಶಿಪ್ಸ್ ಪ್ರಾಬ್ಲಮ್, ಸಪ್ಲೈ ಕಡಿಮೆ, ಪ್ರೈಸ್ ಇನ್ಕ್ರೀಸ್. ಅದಕ್ಕೆ ಇಲ್ಲಿ ಗ್ಯಾಸ್ ರೇಟ್ ಜಾಸ್ತಿ. ಇದು ವರ್ಲ್ಡ್ ಹೇಗೆ ಕನೆಕ್ಟ್ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ವಾರ್, ಇಲ್ಲಿ ಪ್ರೈಸ್ ಇನ್ಕ್ರೀಸ್, ಆಯಿಲ್ ಅಲ್ಲಿ ಎಫೆಕ್ಟ್ ಇಲ್ಲಿ. ನಿಮಗೆ ಈಗ ಕ್ಲಿಯರ್ ಆಯಿತಾ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.